ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಅಮ್ಮ, ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲಮ್ಮ. ಅನುಮಾನ ಪಡ್ಬೇಡ, ಆದ್ರೆ ಬಾಯಿ ಮುಚ್ಕೊಂಡು ತೆಪ್ಪಗೆ ಬಿದ್ದಿರು. ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ನನ್ನ ಸಾಯಿಸ್ತೀಯಾ? ಏ, ನಿನ್ನ ಹೆತ್ತ ತಾಯಿನೇ ಸಾಯಿಸ್ತೀನಿ ನೀನು. ರಾಕ್ಷಸಿ ಕಡೆ ನೀನು. ನಿನಗೆ ಎದೆ ಹಾಲು ಕೊಟ್ಟು ಜೀವನ ಕೊಟ್ಟಿದ್ದೀನಿ. ಈಗ ತಾಯಿನೇ ಸಾಯಿಸ್ತೀನಿ ಅಂತ ಹೇಳ್ತೀಯಾ? ಸಮಯ ಬಂದ್ರೆ ನಾನು ಅದನ್ನ ಮಾಡೋದಕ್ಕೂ ರೆಡಿ. ಆದ್ರೆ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಜೀವದ ಬಗ್ಗೆ ನೀನ್ ಕೇರ್ ಮಾಡಲ್ಲ ಅಂತ. ಯಾಕೆಂದ್ರೆ ನೀನು ಬಿದ್ದು ಹೋಗೋ ಮರ ಅನ್ನೋದು ನಿನಗೂ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಪಾಪ ನಿನಗೆ ಆಸೆ, ನಿನ್ನ ಮಗಳು ವೈದೇಹಿ ಈ ಮನೆ ಆಸ್ತಿ, ಐಶ್ವರ್ಯ, ಸುಖ ಸಂಪತ್ತು, ಮಕ್ಕಳ ಪ್ರೀತಿ ಎಲ್ಲ ಅನುಭವಿಸ್ಬೇಕು ಅಂತ. ಅದಕ್ಕೆ ವೇದಾಂತ ಹತ್ರ ಹೋಗಿ ಹೇಳ್ತೀನಿ ಅಂತ ಹೇಳ್ತಾ ಇದೆಯಾ. ಆದ್ರೆ ಒಂದು ಸಿಂಪಲ್ ಲಾಜಿಕ್ನ ಮಿಸ್ ಮಾಡ್ಬಿಟ್ಟಿಯಲ್ಲ ಮುದುಕಿ. ನೀನ್ ಹೇಳಿದ್ಮೇಲೆ ಅದನ್ನೆಲ್ಲ ಅನುಭವಿಸೋದಕ್ಕೆ ಆ ವೈದೇಹಿ ಬದುಕಿರ್ಬೇಕಲ್ಲ. ಅದಕ್ಕೆ ಶಾಕ್ ಆದ್ರೆ ಹೇಗೆ? ಈಗ ಹೇಳು, ಸತ್ಯ ಹೇಳ್ತೀಯಾ? ಇಲ್ಲ, ಹೇಳಲ್ಲ. ನೀನು ಹೇಳಿದಾಗೆ ನಾನು ಕೇಳ್ತೀನಿ. ಗುಡ್, ವೆರಿ ಗುಡ್. ಸುಹಾಸಿನಿ, ನೀನು ಚಾಪೆ ಕೆಳಗಡೆ ತೋರಿದ್ರೆ ನಾನು ರಂಗೋಲಿ ಕೆಳಗಡೆ ತೋರ್ತೀನಿ. ಎಷ್ಟೇ ಆಗಲಿ ನಾನು ನಿನ್ನಮ್ಮ ಕಡೆ. ನೀನು ಏನೇ ಮಾಡಿದ್ರು ಅದಕ್ಕಿಂತ ಒಂದು ಕೈ ಮೇಲೆ ಇರುತ್ತೆ. ನನಗೆ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು, ಮೋಸ ಮಾಡೇ ಗೆಲ್ಲಬೇಕು. ಇನ್ನು ಶುರುವು ಅಮ್ಮ ಮಗಳ ಆಟ. ನೋಡ್ತಾ ಇರು. ನಿನಗೆ 7 ಕೆರೆ ನೀರು ಕುಡಿಸಿ ನೀನು ಮಾಡಿರೋ ತಪ್ಪಿಗೆಲ್ಲ ಶಿಕ್ಷೆ ಕೊಡಿಸ್ಲಿಲ್ಲ ಅಂದರೆ ನಾನು ವೈದ್ಯಂತಿದೆ ಅಲ್ಲ. ದೇವರೇ, ನಾನು ಮಾಡಿದ್ದ ನಾಟಕಕ್ಕೆ ನನ್ನನ್ನು ಕ್ಷಮಿಸ್ಬಿಡಪ್ಪ. ನನ್ನ ಎಷ್ಟು ವರ್ಷದಲ್ಲಿ ನಾನು ನಿನ್ನನ್ನು ಏನನ್ನೂ ಕೇಳ್ಕೊಳ್ಳಿಲ್ಲಪ್ಪ. ನೀನು ನನಗೆಲ್ಲ ಕೊಟ್ಟಿದ್ದೀಯ. ಆದರೆ ಈಗ ನಾನು ನೀನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಸುಹಾಸಿನಿ ಮಾಡ್ತಾ ಇರೋ ಅನ್ಯಾಯಕ್ಕೆ ತೆರೆ ಹಾಕಲೇಬೇಕಪ್ಪ. ನನಗೆ 2 ಮಕ್ಕಳು, 2 ಒಂದೇ ಹಾಲು ಕುಡಿಸ್ದೆ, ಒಂದೇ ಸಂಸ್ಕಾರ ಕೊಟ್ಟೆ. ಆದ್ರೆ ನಾನು ಹೆತ್ತ ಮಗಳು ಹೆತ್ತ ತಾಯಿನೇ ಕೊಲ್ತೀನಿ ಅಂತ ಹೇಳ್ತಾಳಲ್ಲಪ್ಪ. ಇಲ್ಲ, ನಾನೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲಪ್ಪ. ನನ್ನ ಕರುಳು ಚುರ್ರನಲ್ವ. ನಾನು ಅವಳು ಮಾಡ್ತಾ ಇರೋ ಅನ್ಯಾಯಕ್ಕೆ, ಅವಳು ಆಡ್ತಾ ಇರೋ ಆಟಕ್ಕೆ ತೆರೆ ಹಾಕಲೇಬೇಕು. ಅವಳಿಗೆ ಹೆದರ್ಕೊಂಡಾಗೇ ನಾನು ನಟಿಸ್ದ, ಅವಳು ಹೇಳಿದಾಗೇ ಕೇಳಿಕೊಂಡು ಅವಳಿಗೆ ಬುದ್ಧಿ ಕಲಿಸ್ತೀನಿ. ನಾನು ವೈದೇಹಿ ಪರವಾಗಿ ನಿಂತ್ಕೊಳ್ತೀನಿ. ಸುಹಾಸಿನಿಗೆ ಪಾಠ ಕಲಿಸ್ಲೇಬೇಕಪ್ಪ. ಅದಕ್ಕೆ ನೀನೇ ನನಗೆ ಆಶೀರ್ವಾದ ಮಾಡು. ಆ ಶಕ್ತಿ ನನಗೆ ಕೊಡು ತಂದೆ.
ಅಲ್ಲೇ ಶಿಲ್ಪ, ಗಣಪತಿ ಹಬ್ಬಕ್ಕೆ ಯಾಕೆ ಬರಲಿಲ್ಲ ನೀನು? ಅಮ್ಮು ಅಮ್ಮು ಸರಿ, ಒಂದು ನಿಮಿಷ ಇರೋ ಶಿಲ್ಪ, ಮಾಡ್ತೀನಿ. ಹೇಳಕ್ಕ. ಜೂನಿಯರ್ ಏನಾದರೂ ನೋಡಿದ್ಯಾ? ನನ್ನ ರೂಮಲ್ಲಿ ಕಾಣಿಸ್ತಿಲ್ಲ ಕಣೆ. ಅಕ್ಕ, ಸುಮ್ಮನೆ ಗಾಬರಿ ಆಗ್ಬೇಡ. ಆದ್ಯ ಅದಕ್ಕೇನೋ ಇಲ್ಲ ವೈಜಯಂತಿ ಅಮ್ಮನೋ ಆಟ ಆಡಿಸಿರ್ತಾರೆ ಅಷ್ಟೇ. ಹೋಗಿ ಹುಡುಕ್ಬೇಕಿತ್ತು. ಎಲ್ಲ ಕಡೆ ನೋಡಿದೆ ಕಣೆ ಅಮ್ಮು. ಆದ್ಯ ಅದಕ್ಕೆ ಹತ್ರನೂ ಇಲ್ಲ, ವೈಜಯಂತಿ ಅಮ್ಮನ ಹತ್ರನೂ ಇಲ್ಲ. ಅಜ್ಜಿ ರೂಮಲ್ಲಿ ನೋಡ್ದ? ಅಲ್ಲೂ ನೋಡಿದೆ ಕಣೆ, ಅಲ್ಲೂ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನೇ? ಇಲ್ಲ ಕಣೆ, ನನ್ನ ಜೊತೆನೇ ಇದ್ದ. 2 ನಿಮಿಷ ವಾಶ್ರೂಮಿಗೆ ಹೋಗಿ ಬಂದು ನೋಡೋ ಅಷ್ಟರಲ್ಲಿ ಅವ್ನು ಕಾಣಿಸ್ತಾ ಇಲ್ಲ. ನೀನು ವಾಶ್ರೂಮ್ ಹೋಗಿ ಬರೋದ್ರೊಳಗೆ ಕಾಣಿಸ್ತಿಲ್ಲ ಅಂದರೆ ಏನೇ ಅರ್ಥ? ರೂಮೆಲ್ಲ ಕರೆಕ್ಟಾಗಿ ನೋಡ್ದಾ? ಹ್ಞೂ ಅಮ್ಮು, ಎಷ್ಟು ಸತಿ ಹೇಳಿ, ರೂಮಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ ಅಂತ. ನನಗೆ ತುಂಬ ಭಯ ಆಗ್ತಿದೆ ಅಮ್ಮು. ಅಗ್ನಿ ಕಡೆಯವ್ರೇನಾದರೂ ಬಂದು ಇಲ್ಲ 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 ಹಾಗೆಲ್ಲ ಏನೂ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ. ಅಮ್ಮು, ಏನೇ ಯೋಚನೆ ಮಾಡ್ತಿದ್ಯಾ? ಇಲ್ಲ, ಅಕ್ಕಂಗೆ ಏನೂ ಹೇಳೋದು ಬೇಡ. ಮೊದಲೇ ಟೆನ್ಷನಲ್ಲಿದ್ದಾಳೆ, ಆಮೇಲೆ ಇನ್ನೂ ಟೆನ್ಷನ್ ಮಾಡ್ಕೊಂಬಿಡ್ತಾಳೆ. ಏನೂ ಇಲ್ಲ ಅಕ್ಕ, ಇರು, ಬೇಗಂತೆ ಕಾಲ್ ಮಾಡಿ ಕೇಳ್ತೀನಿ. ಜೂನಿಯರ್, ಅಬ್ಬಾ ಜೂನಿಯರ್, ಇನ್ನೊಂದು 2 ವರ್ಷ ಆಗಲಿ ನಿಮಗೆ ಒಂದು ಪುಟ್ಟ ಬೈಕ್ ತಂದು ಕೊಡ್ತೀನಿ. ಆಗ ನಾನು ನೀನು ಒಟ್ಟಿಗೆ ಬೈಕ್ ರೈಡ್ ಹೋಗ್ಬೋದು. ಏನಂತೀಯ? ಯೋ, ನಿನಗೆ ಬುದ್ಧಿ ಇದೆಯೇನಯ್ಯ? ಭಾವ, ಮಗುನ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಂಗೆ ಒಂದು ಮಾತು ಹೇಳ್ಬಿಟ್ಟು ಹೋಗೋದಲ್ವಾ? ನನಗೆಷ್ಟು ಭಯ ಆಗಿತ್ತು ಗೊತ್ತಾ? ಅಲ್ಲ ಕಣಯ್ಯ, ನಿಂಗೆ ಅಷ್ಟು ಜವಾಬ್ದಾರಿ ಇಲ್ವಾ? ಎಷ್ಟು ಭಯ ಆಗಿತ್ತು ಗೊತ್ತಾ ನಮಗೆ? ಯಾಕೆ ಇಷ್ಟೊಂದು ಭಯ ಪಟ್ಕೊಂಡ್ರಿ? ನಮ್ಮ ಜೂನಿಯರ್ನ ಸುಮ್ಮನೆ ಹಾಗೆ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಅಷ್ಟೇ. ಎಲ್ಲಿಗಾದ್ರೂ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಮ್ಗೊಂದು ಮಾತು ತಿಳಿಸ್ಬೇಕು ತಾನೆ? ಅಕ್ಕ ಎಷ್ಟು ಗಾಬರಿ ಆಗಿದ್ಲು ಗೊತ್ತಾ ಪಾಪ? ಸಾರಿ ಆರ್ತಿ, ನಿಮ್ಮ ರೂಮಿಗೆ ಬಂದಿದ್ದೆ, ಮಗು ಜೊತೆ ಸುಮ್ಮನೆ ಹಾಗೆ ಆಟ ಆಡ್ತಿದ್ದೆ. ಇದಕ್ಕಿದಾಗಿ ಮಗು ನನ್ನ ತೋರ್ ಬೆರಳನ್ನ ಇಟ್ಕೊಳ್ತು. ವಿಕ್ರಾಂತ್ ಚಿಕ್ಕ ವಯಸ್ಸಲ್ಲಿ ಅದನ್ನೇ ಮಾಡ್ತಿದ್ದ, ಅದು ನೆನಪಾಯ್ತು. ಹಾಗೆ ಸುಮ್ಮನೆ ಮಗುನ ಕರ್ಕೊಂಡು ವಾಕಿಂಗ್ ಹೋಗಿದೆ ಅಷ್ಟೆ. ಏಯ್, ನೀನ ನನಗೆ ಬರ್ತಿರೋ ಕೋಪಕ್ಕೆ. ಏ ಸೈಕೋ, ಹೇಳಿಲ್ವಾ ಏನೂ ಆಗಲ್ಲ ಅಂತ? ಪದೇ ಪದೇ ಯಾಕೆ ಬೈತಿದ್ಯಾ? ಹಾ, ನಿನಗೆ ಬೈದಿ ನನ್ನ ಮುದ್ದ ಮಾಡ್ತಾರೆ. ನಿನಗೆ ಅಷ್ಟು ಜವಾಬ್ದಾರಿ ಇಲ್ವೇನಯ್ಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.